ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯೇಸುವೇ ಕರ್ತನೇ, ಸಮಯಕ್ಕಾಗಿ ದೇವರೇ ನಾನು ನಿಮಗೆ ಸ್ತೋತ್ರನ ಮಾಡ್ತಾ ಇದ್ದೇವೆ. ದೇವರೇ, ಬಹಳ ಪ್ರಾಮುಖ್ಯವಾದಂತ ವಾಕ್ಯದ ಭಾಗಕ್ಕೆ ದೇವರೇ ಹೋಗ್ತಿರುವಾಗ ಏಸಯ್ಯ ನಿನ್ನ ಕೈಲಿ ದೇವರೇ ನಾನು ಒಪ್ಪಿಸಿಕೊಟ್ಟ ದೇವರ ಆತ್ಮನೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ದೇವರ ಆತ್ಮನೇ ನಿನ್ನ ಕೈಲಿ ದೇವರೇ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ನೀವೇನು ಮಾತನಾಡಬೇಕೆಂಬುದಾಗಿದ್ದೀರೋ ಯೇಸುವೇ, ನೀವು ಮಾತಾಡೋದು ಒಂದೊಂದು ಮಾತು ಪ್ರತಿಯೊಬ್ಬರ ಹೃದಯದಲ್ಲಿ ಬೇರೂರಿ ಫಲ ಕೊಡಲಿ ಎಂಬುದಾಗಿ ದೇವರೇ ನಿಮ್ಗೆಲ್ಲ ಒಪ್ಪಿಸಿಕೊಡ್ತಾ ಇದ್ದೇವೆ. ಇವತ್ತು ನೀವು ಮಾತನಾಡಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮನೇ ನಾವು ತಗ್ಗಿಸಿಕೊಡ್ತೇವೆ ಸ್ವಾಮಿ. ನೀವು ಮಾತ್ರ ದೇವರೇ, ನಾಮ ಮಾತ್ರ ಮನೆ ಆತನ ಕೇಳಿದ್ರಾಗಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಇವತ್ತು ದೇವರು ನಮ್ಮ ಸಂಗಡ 1ನೇ ತಾರೀಕು 1ನೇ ತಿಂಗಳು ದೇವರ ಮಟ್ಟ ಎಲ್ಲರೊಟ್ಟಿಗೂ ದೇವರು ಮಾತನಾಡಿದ್ರು ಸ್ಪಷ್ಟವಾಗಿ. ಏನಂತೆ? ಯೆಶಾಯನ ಬರೆದ ಪ್ರವಾದನೆಗಳಂತ 61ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರ ಆತ್ಮನು ಬಹಳ ಸ್ಪಷ್ಟವಾಗಿ ಮಾತನಾಡಿದರು. ಏನಂತೆ? ನಿಮಗೆ ಆದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದುವಿರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ತಮ್ಮ ಶ್ವಾಸದಲ್ಲಿ ಹಿಗ್ಗುವರು ಎಂಬುದಾಗಿ ದೇವರ ಆತ್ಮನು ಬಹಳ ಸ್ಪಷ್ಟವಾಗಿ ಮಾತನಾಡಿದಂತ ವಿಷಯಗಳು, ಕಾರ್ಯಗಳಾಗಿವೆ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಹಾಗಾದ್ರೆ ಇವತ್ತು ಸರ್ವಶಕ್ತನಾದಂತ ದೇವರು ಈಗ ನಮ್ಮೆಲ್ಲರೊಟ್ಟಿಗೆ ದೇವರು ಬಹಳ ಸ್ಪಷ್ಟವಾಗಿ ಮಾತನಾಡುವಂತ ಕಾರ್ಯಗಳೇನಾಗಿದೆ ಅಂದ್ರೆ, ನಿನಗಾದಂತ ಅವಮಾನಕ್ಕೆ ಬದಲಾಗಿ ಈಗ ನಾನು ನಿನಗೆ 2ರಷ್ಟು ಮೇಲನ್ನ ನಾನು ಅನುಗ್ರಹಿಸುವಂತ ದೇವರಾಗಿದ್ದೇನೆ ಎಂಬುದಾಗಿ ದೇವರ ಆತ್ಮನು ಬಹಳ ಸ್ಪಷ್ಟವಾಗಿ ಮಾತನಾಡ್ತಿರುವಂತ ವಿಷಯಗಳಾಗಿದೆ. ಹಲ್ಲೆಲೂಯಾ. ಎಲ್ಲರೂ ಡೈರಿ ತಂದಿದ್ದೀರಾ? ತಂದಿಲ್ಲ? ತಂದ್ರು ಸ್ತೋತ್ರ, ತರದಿದ್ರು ಸ್ತೋತ್ರ. ಇಲ್ಲಿ ದೇವರು ಹೇಳ್ತಾ ಇದ್ರೆ, ಇವತ್ತು ಮಗನೇ ಮಗಳೇ, ನಿನಗೆ ಆದಂತ ಅವಮಾನಕ್ಕೆ ಬದಲಾಗಿ ನಾನು ನಿನಗೆ 2ರಷ್ಟು ಮಾನವನ್ನ ಕೊಡುವಂತ ದೇವರಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡ್ತಿರುವಂತ ವಿಷಯಗಳಾಗಿದೆ. ಹಲ್ಲೆಲೂಯಾ. ಏನಂದ್ರೆ ಅದು 2 ವರ್ಷದಾಗಿರ್ಬೋದು, 3 ವರ್ಷದಾಗಿರ್ಬೋದು, ಇಲ್ಲ 15 ವರ್ಷದಾಗಿರ್ಬೋದು, ಅದ್ರಲ್ಲಿ ಯಾವ್ದ್ರಲ್ಲೆಲ್ಲ ನಾವು ಅವಮಾನಕ್ಕೆ ಒಳಗಾಗಿದೆಯೋ ಅದಕ್ಕೆ ತಕ್ಕ ಹಾಗೆ ದೇವರು ಹೇಳ್ತಾ ಇದ್ದಾರೆ, ಈ 2025ನೇ ವರ್ಷದಲ್ಲಿ ಅದೇನಂತಂದ್ರೆ ನಿನಗೆ ಆದಂತ ಅವಮಾನಕ್ಕೆ ಬದಲಾಗಿ ನಾನು ನಿನಗೆ 2ರಷ್ಟು ಮಾನವನ್ನ ಕೊಡುವಂತ ದೇವರು ನಾನಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ನಮ್ಮ ಸಂಗಡ ದೇವರು ಮಾತನಾಡುತ್ತಿರುವಂತ ವಿಷಯಗಳಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಅವಮಾನಕ್ಕೆ ಒಳಗಾಗಿದ್ದೀವಿ, ಏನೆಲ್ಲ ನಿಂದನೆಗಳಿಗೆ ಒಳಗಾಗಿದ್ದೀವಿ, ಯಾವೆಲ್ಲ ಇಕ್ಕಟ್ಟಿನ ಮಧ್ಯದಲ್ಲಿ, ಸಮಸ್ಯೆ ಮಧ್ಯದಲ್ಲಿ ಇವತ್ತು ನಾವುಗಳು ಸಿಗಾಕಿಕೊಂಡು ಇವತ್ತು ಅದರಿಂದ ಹೊರಗಡೆ ಬರಕ್ಕಾಗದ ರೀತಿಯಲ್ಲಿ ಇವತ್ತು ನಾನು ನಿಂತಿರುವಾಗ, ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಯಾವ ಅವಮಾನಗೂ ನಿಂದನೆಗೂ ನೀನು ಒಳಗಾಗಿ ಯಾವುದರಿಂದ ಹೊರಗಡೆ ಬರಕ್ಕಾಗ್ತಿಲ್ಲ ಎಂಬುದಾಗಿ ಮಗನೇ ಮಗಳೇ ನೀನು ಹೇಳ್ತಾ ಇದೆಯೋ, ಆದ್ರೆ ಆತನು ಹೇಳ್ತಾ ಇದ್ದಾನೆ, ಅದೆಲ್ಲವುಗಳಿಂದ ಈಗ ನಾನು ನಿನ್ನನ್ನು ಬಿಡಿಸಿ ನಿನಗೆ ಆದಂತ ಅವಮಾನಕ್ಕೆ ಬದಲಾಗಿ ನಾನು ನಿನಗೆ 2ರಷ್ಟು ಮಾನವನ ಕೊಡೋದಕ್ಕೆ ನಾನು ಶಕ್ತನಾದಂತ ದೇವರಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. 2ರಷ್ಟು ಮಾನವನ ಕೊಡುವಂತ ದೇವರು ನಾನಾಗಿದ್ದೇನೆ ಎಂಬುದಾಗಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ? ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಇವತ್ತು ಯೋಚನೆ ಮಾಡ್ರಿ, ನಿನ್ನ ಜೀವಿತದಲ್ಲಿ ನಿನ್ನ ಮನಸ್ಸಿನಲ್ಲಿ ನೀನು ನಿನ್ನ ಮನಸ್ಸಿನ ಅನೇಕ ವಿಷಯದಲ್ಲಿ ಆಲೋಚನೆ ಮಾಡ್ತಿರುವಾಗ, ನಿನ್ನ ಮನಸ್ಸಿನ ಅನೇಕ ಪ್ರಶ್ನೆಗಳಿರುವಾಗ, ಆದರೆ ದೇವರು ಇವತ್ತು ಅದರ ಕುರಿತು ದೇವರು ನಿನಗೆ ಮಾತನಾಡಿ ಅದಕ್ಕೆ ತಕ್ಕ ಹಾಗೆ ದೇವರು ಏನ್ ಮಾಡ್ತಾನೆ ಅಂದ್ರೆ, ನಿನಗೆ ದೇವರು ಪ್ರತಿಫಲವನ್ನ ದೇವರು ಕೊಡುವಂತವನಾಗಿದ್ದಾನೆ ಎಂಬುದಾಗಿ.
ಹಲ್ಲೆಲೂಯಾ. ಪ್ರತಿಫಲವನ್ನ ದೇವರು ಕೊಡುವಂತವನು ಆಗಿದ್ದಾನೆ ಎಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ಇವತ್ತು ದೇವರು ನಮ್ಮ ಸಂಗಡ ಮಾತನಾಡುವಂತ ವಿಷಯಗಳ. ಹಲ್ಲೆಲೂಯಾ. ಯಾಕೆ ದೇವರು ಹೇಳ್ತೀವಿ ಯೋಚನೆ ಮಾಡ್ತಿದ್ಯಾ? 5 ವರ್ಷದಿಂದ ಆದ್ರೂ ಸತೆ ಆ ಪರಿಹಾಸದಿಂದ ಹೊರಗಡೆ ಬಂದಿಲ್ಲ, 10 ವರ್ಷದಿಂದ ಆದ್ರೂ ಸತೆ, ಯಾಕೆಂದ್ರೆ ಆ ಒಂದು ಅವಮಾನ ನಿಂದೆಯಿಂದ ಇನ್ನೂ ಸತೆ ಹೊರಗಡೆ ಬರಕ್ಕಾದ ರೀತಿಲಿ ಅದು ನನ್ನ ನಿನ್ನ ಮಧ್ಯೆ ಪ್ರಶ್ನೆಯಾಗಿ ಉಳಿದಿರುವಾಗ, ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಅದು ನಿನಗೆ ಪ್ರಶ್ನೆ ಆಗಿರೋದಾದ್ರೆ, ಆದ್ರೆ ಆ ಎಲ್ಲ ಏನೆಲ್ಲ ಪ್ರಶ್ನೆ ಇದೆಯೋ ಅದರಿಂದ ನಾನು ಏನ್ ಮಾಡ್ತೇನೆ, ಉತ್ತರವನ್ನ ಕೊಡೋದಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ ದೇವರಾತ್ಮರು ಬಹಳ ಸ್ಪಷ್ಟವಾಗಿ ಮಾತನಾಡ್ತಿರುವಂತ ವಿಷಯಗಳಾಗಿದೆ. ನೀವು ಕೆಲವರು ಈ ದಿನದಲ್ಲಿ ಯೋಚನೆ ಮಾಡ್ತಿರುವಂತ ವಿಷಯಗಳಿದೆ. ದೇವರಾತ್ಮರು ಬಹಳ ಸ್ಪಷ್ಟವಾಗಿ ದೇವರಾತ್ಮರು ಮಾತನಾಡ್ತಾ ಇದ್ದಾರೆ. ಏನಂತಂದ್ರೆ ಅದರಲ್ಲಿ ದೇವರು ಮಾತನಾಡುವಂತ ವಿಷಯಗಳನ್ನು ಇವತ್ತದು ನೀನು ಎಷ್ಟು ಆ ವಿಷಯವಾಗಿ ಯೋಚನೆ ಮಾಡ್ತಿದೀಯಾ, ಆಲೋಚನೆ ಮಾಡ್ತಾ ಇದೆ ಎಂಬುದಾಗಿ ದೇವರು ನಿನಗೆ ಸ್ಪಷ್ಟವಾಗಿ ನಿನ್ನ ಸಂಗಡ ದೇವರು ಮಾತನಾಡುವಾಗ ಅದನ್ನ ನೀನು ಚೆನ್ನಾಗಿ ಗ್ರಹಿಸಿಕೊಳ್ಳುವಂತವಳು ಆಗಿರುವಾಗ ಮಾತ್ರನೇ ನೀನು ಆ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯವಾಗುವಂಥದ್ದು. ಅದರಿಂದ ಅದೇನಾಗುತ್ತೆ, ಅದನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುವಂತ ವಿಷಯಗಳಾಗಿದೆ ಎಂಬುದ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಈ ಕರ್ತನ ಸಮ್ಮುಖದಲ್ಲಿ ಬರುವಾಗ ಹಾಗಾದ್ರೆ ಏನು ಅವಮಾನ ನಮಗೆ ಉಂಟಾಗ್ತಾ ಇದೆ, ಯಾವ ಅವಮಾನಕ್ಕೆ ಇವತ್ತು ನಾನೇನು ಒಳಗಾಗಿ ಹೋಗ್ತಾ ಇದ್ದೇವೆ ಎಂಬುದಾಗಿ ಇವತ್ತು ದೇವರು ಬಹಳ ಸ್ಪಷ್ಟವಾಗಿ ಏನ್ ಮಾಡ್ತಾ ಇದ್ದಾರೆ, ದೇವರ ನಮ್ಮ ಸಂಗಡ ದೇವರು ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದಾರೆ, ಮಾತನಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮನಸ್ಸಲ್ಲಿ ಏನಿದೆ, ಏನ್ ಆಲೋಚನೆ ಮಾಡಿ ದೇವರು ಅದೆಲ್ಲ ಹೊರಗಡೆ ತೆಗೆದು, ಆದ್ರೆ ಈ ವರ್ಷದಲ್ಲಿ ದೇವರು ನಿನಗಾಗಿ ಏನ್ ಮಾಡ್ತಾರೆ ಎಂಬುದಾಗಿ ಇದು ಬಹಳ ಮುಖ್ಯವಾಗಿ ಇವತ್ತು ನಾನೇನು ತಿಳ್ಕೊಳ್ಬೇಕಾದಂತ ಬಹಳ ಪ್ರಮುಖವಾದಂತ ವಿಷಯಗಳಾಗಿವೆ. ಹಲ್ಲೆಲೂಯಾ. ಒಂದು ವಾಕ್ಯನ ಓದಿಕೊಳ್ಳೋಣ. ವಿಮೋಚನಕಾಂಡ ಪುಸ್ತಕದಲ್ಲಿ ಬರುವಾಗ ಬಹಳ ಸ್ಪಷ್ಟವಾಗಿ ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 12, 13, 14ನೇ ವಾಕ್ಯ ಓದಿಕೊಳ್ಳೋಣ. ನೋಡಿ, ಮೋಶೆ ಅತ್ತಿತ್ತ ನೋಡಿ ಯಾರು ಇಲ್ಲವೆಂದು ತಿಳಿದು ಆ ಐಗುಪ್ತ್ಯನನ್ನು ಒಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು. ಮರು ದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ರಿಯರು ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು, ಏನಯ್ಯ ನೀನು ಏಕೆ ಸಕ್ಕುಲದವನನ್ನ ಒಡೆಯುತ್ತಿ ಎಂದು ಕೇಳಿದನು. ಆ ಮನುಷ್ಯನು ಏನಂತೆ, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೋ ನ್ಯಾಯಪತಿಯಾಗಿಯೋ ಇಟ್ಟವರು ಯಾರು? ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಲ್ಲಿ ದೇವರಾತ್ಮನ ಬಹಳ ಸ್ಪಷ್ಟವಾಗಿ ಇಲ್ಲಿ ಮಾತನಾಡ್ತಿರುವಂತ ವಿಷಯ ನೋಡ್ರಿ. ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಮೋಶೆ ಒಬ್ಬ ಐಗುಪ್ತ ದೇಶವನ್ನು ಒಡೆದು ಕೊಂದಾಗ ಅವನನ್ನ ಮರಳಿನಲ್ಲಿ ಮುಚ್ಚಿಟ್ಟನು. ನಂತರ ಅಲ್ಲಿ ಏನಾಗ್ತಿದೆ, ಅಲ್ಲಿ ಇಬ್ರಿಯರು ಜಗಳ ಮಾಡ್ತಿರುವಾಗ ಅನ್ಯಾಯ ಮಾಡುತ್ತಿದ್ದವರಿಗೆ ಮೋಶೆ ಕೇಳ್ತಾ ಇದ್ದಾನೆ, ಏನಂತ, ಏನಯ್ಯ ಯಾಕೆ ನೀನು ಸೊಕ್ಕುಲದವನನ್ನ ಹೊಡಿತಾ ಇದೀಯ? ನೋಡ್ರಿ ಏನಂತೆ, ನೀವಿಬ್ರು ಒಂದೇ ಅಲ್ವಾ, ಯಾಕೆ ನಿನ್ನವನ್ನ ನೀನು ಹೊಡಿತಾ ಇದೀಯ ಎಂಬುದಾಗಿ ಅಲ್ಲಿ ಮೋಶೆ ಆ ವ್ಯಕ್ತಿಯನ್ನ ಕೇಳಿದಾಗ ಅವನೇನ್ ಹೇಳ್ತಾ ಇದ್ದಾನೆ, ಇವನು ಮೋಶೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಪ್ಪ ಎಂಬುದಾಗಿ ಹೇಳುವಾಗ, ನೀನು ನಮ್ಮಿಬ್ಬರ ಮೇಲೆ ಜಗಳವಾಡುವಂತ ನಮ್ಮ ಇಬ್ಬರ ಮಧ್ಯದಲ್ಲಿ ಮತ್ತು ನೀನು ನಮಗೆ ಆತನ ಹೇಳ್ತಾ ಇದ್ದಾನೆ, ಅವನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ನಿನ್ನನ್ನ ನಮ್ಮ ಮೇಲೆ ಏನಂತೆ ಅಧಿಕಾರಿಯಾಗಿಯೂ ನ್ಯಾಯಾಧಿಪತಿಯಾಗಿಯೂ
ಇಟ್ಟವರು ಯಾರು ಎಂಬುದಾಗಿ ಇವರು ಮೋಶೆನ ಪ್ರಶ್ನೆ ಮಾಡ್ತಾ ಇದ್ರು ಎಂಬುದಾಗಿ ನೋಡ್ರಿ. ಹಾಗಾದ್ರೆ ನಮ್ಮ ಮೇಲೆ ಏನು ಅಧಿಕಾರ ಇದೆ? ನೀನ್ ನಮ್ಮ ಮೇಲೆ ನ್ಯಾಯ ಮಾಡೋದಕ್ಕೆ ಏನಿದೆ? ಹಾಗಾದ್ರೆ ನಿನಗೆ ಏನು ಅಧಿಕಾರ ಇದೆ ಎಂಬುದಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದೆ ಎಂಬುದಾಗಿ ಅವರು ಮೋಶೆಯನ್ನ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ? ಮಾತಾಡ್ತಿಲ್ಲ ಯಾರು? ಅರ್ಥ ಆಗ್ತಿದ್ಯಾ? ಯಾಕೆ ಇಲ್ಲಿ ಯೋಚನೆ ಮಾಡ್ರಿ. ಮೋಶೆನ ನೋಡುವಾಗ ಅವನು ಪ್ರಶ್ನೆ ಮಾಡ್ತದೆ, ನೀನು ಅಧಿಕಾರಿನ? ನೀನು ನಮ್ಗಿಂತ ಮೇಲೆ ಅಧಿಕಾರಿ ಆಗಿದ್ಯಾ? ನೀನೇನಾರುವೆ ನಮ್ಮ ಮೇಲೆ? ನೀನ್ ನ್ಯಾಯಾಧೀಶನ? ಇಲ್ಲ ನಿನಗೆ ಆ ನೋಡುವಂತ ಸಮಯದಲ್ಲಿ ನೀನು ಏನಂತಂದ್ರೆ, ನೀನೇನಪ್ಪ ನಮ್ಮ ಮೇಲೆ ಅಧಿಕಾರಿನ, ನ್ಯಾಯಾಧಿಪತಿನ? ನಿನಗೇನಾದ್ರು ಅಧಿಕಾರ ಕೊಟ್ಟಿದ್ದಾರ? ಅಧಿಕಾರಿ ಅಂದ್ರೆ ಹೇಳು, ಮಾತನಾಡು ಎಂಬುದಾಗಿ ಅವ್ರು ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ತಾರೆ? ಮೋಶೆಯನ್ನ ಏನ್ ಮಾಡ್ತಾ ಇದ್ದಾನೆ? ಪ್ರಶ್ನೆ ಮಾಡಿ ಅವಮಾನ ಪಡಿಸ್ತಾರೆ. ಹೌದಲ್ವಾ? ಯಾರು ಮಾತಾಡ್ತಿಲ್ಲ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಇಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಯೇಸು ಸ್ವಾಮಿಗಿನ ಸಂಗಡ ಕುರಿತು ಮಾತನಾಡ್ತಾ ಇದ್ದಾರೆ. ಮಗನೇ ಮಗಳೇ, ಅನೇಕರು ನಿನ್ನನ್ನ ಪ್ರಶ್ನೆ ಮಾಡಿರಬಹುದು. ಏನಪ್ಪ ಮೋಶೆನ ಪ್ರಶ್ನೆ ಮಾಡಿದ ರೀತಿಯಲ್ಲಿ ನಿನ್ನ ಅಧಿಕಾರಿನ, ನಿನ್ನ ನ್ಯಾಯಾಧಿಪತಿನ ಎಂಬುದಾಗಿ ಅನೇಕರು ನಿನ್ನನ್ನ ಪ್ರಶ್ನೆ ಮಾಡುವಾಗ, ಆದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಯಾವ ಜನರು ಪ್ರಶ್ನೆ ಮಾಡಿದರು ಅದೇ ಜನರ ಬಾಯಲ್ಲಿ ಈಗ ದೇವರ ನಾಮ ಮಹಿಮೆ ಉಂಟಾಗೋ ರೀತಿಯಲ್ಲಿ ದೇವರು ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಗಾದರೆ ಇವತ್ತು ದೇವರು ನಿಮ್ಮ ಸಂಗಡ ಮಾತನಾಡ್ತಿರುವಂತ ವಿಷಯಗಳ ಎಷ್ಟು ಜನ ವಾಕ್ಯ ಬರ್ಲಿಕ್ಕಂತಿದ್ದೀರಿ? ಬರ್ಲಿಕ್ಕಂತಿದ್ದೀರಾ? ಹೌದಾ? ಇಲ್ಲ? ಸರಿ, ಓಕೆ. ಈ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಬರುವಾಗ ಪರಿಶುದ್ಧಾತ್ಮನು ಇವತ್ತು ದೇವರ ವಾಕ್ಯ ಮುಖಾಂತರ ಮಾತನಾಡ್ತಾ ದೇವರು ನಿಮಗೆ ಅನೇಕರಿಗೆ ದೇವರ ಆಲೋಚನೆ ಹೇಳ್ತಾ ಹೋಗ್ತಾರೆ. ಆಯ್ತಾ? ಈ ಸಮಯದಲ್ಲಿ ಮೊದಲಾಗಿ ಈ ಕರ್ತನ ಸಮ್ಮುಖ ಬರುವಾಗ ಈಗ ನೀವೇನು ಯೋಚನೆ ಮಾಡಿದ್ರೆ, ಏನು ಆಲೋಚನೆ ಮಾಡಿ ನನಗೆ ಗೊತ್ತಿಲ್ಲ. ಆದ್ರೆ ದೇವರು ವಾಕ್ಯದ ಮುಖಾಂತರವಾಗಿಯೇ ನಿನಗೆ ದೇವರು ಏನ್ ಮಾಡ್ತಾರೆ? ಉತ್ತರವನ್ನ ದೇವರು ಕೊಡುವಂತವರಾಗಿದ್ರೆ. ಈ ಪ್ರಶ್ನೆ ಕೇಳಿದಾಗ ಮೋಶೆಗೆ ಬೇಸರ ಉಂಟಾಯ್ತು. ಏನಪ್ಪ ಎಂಬುದು ಹೌದಲ್ವಾ? ನನಗೆ ಅಧಿಕಾರ ಇದೆಯಾ? ನಾನೊಬ್ಬ ನ್ಯಾಯಾಧಿಪತಿಯನ್ನ ಅವನನ್ನ ಪ್ರಶ್ನೆ ಮಾಡೋದಕ್ಕಾಗ್ಲಿ, ಹೇಳೋದಕ್ಕಾಗ್ಲಿ, ಮಾಡೋದಕ್ಕಾಗಲಿ, ಅವನ್ನ ಬಿಡಿಸೋದಕ್ಕಾಗ್ಲಿ ಯಾವ ಯೋಗ್ಯತೆ ಅರ್ಹತೆ ನನ್ನಲ್ಲಿ ಇದೆ ಎಂಬುದಾಗಿ ಮೋಶೆ ಅಲ್ಲಿ ಆಲೋಚನೆ ಮಾಡಿ ದುಃಖಪಟ್ಟು ಅಲ್ಲಿಂದ ಅವನು ಏನ್ ಮಾಡ್ತಾ ಇದ್ದಾನೆ? ಓಡಿ ಹೋಗ್ತಾ ಇದ್ದಾನೆ. ಓಡಿ ಹೋಗ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳಲ್ಲಿ ಯೋಚನೆ ಮಾಡ್ರಿ. ಎಲ್ಲಿ ಅಲ್ಲಿ ನೋಡ್ರಿ, ಅವನನ್ನ ನ್ಯಾಯಾಧಿಪತಿಯಾಗಿ, ಅಧಿಕಾರಿಯಾಗಿ ಈಗೋ ಯಾರು ಇಟ್ಟರು ಎಂಬುದಾಗಿ ಪ್ರಶ್ನೆ ಮಾಡಿ ಅದನ್ನು ಕೇಳಿ ಈಗೋ ಐಗುಪ್ತ ದೇಶಕ್ಕೆ ಪ್ರಿಯ ದೇವರ ಮಕ್ಕಳಲ್ಲಿ ಮೋಶೆ ಕುರಿತು ನೋಡುವಾಗ ಅವನ ಎದುರಿ ಓಡಿ ಹೋಗ್ತಿರೋಂತ ಸಮಯದಲ್ಲಿ ಸಂದರ್ಭದಲ್ಲಿ ಮೋಶೆ ಹೋದಂತ ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ಆ ಇಸ್ರಾಯೇಲ್ ಜನರ ಫರೋಹನ ದಾಸೋಹದಿಂದ ನಿಟ್ಟುಸಿರು ಬಿಟ್ಟು ಈಗೋ ಊಟ ಮಾಡೋದಕ್ಕಾಗಲಿ, ನಿತ್ಯ ಮಾಡೋದಕ್ಕಾಗಲಿ ಯಾವುದೋ ಒಂದು ಸಮಯ ಇಲ್ಲದ ರೀತಿಯಲ್ಲಿ ಬರಳುತ್ತಿರುವಾಗ ಆ ಒಂದು ಸಮಯ ಸಂದರ್ಭದಲ್ಲಿ ಈಗೋ ಮೋಶೆ ತನ್ನ ಮಾವನ ಕುರಿಗಳನ್ನ ಮೇಯಿಸುವಂತ ಸಂದರ್ಭದಲ್ಲಿ ಈಗೋ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವರ ಕುರಿಗಳನ್ನ ಮೇಯಿಸುವಾಗ ಈಗೋ ಮುಳ್ಳಿನ ಪದೆ ಹತ್ತಿ ಉರಿತಿರುವುದನ್ನ ಮೋಶೆ ದೂರದಿಂದ ನೋಡಿ ಇದು ಏನಾಗಿರಬಹುದು ಎಂಬುದಾಗಿ ಆಲೋಚನೆ ಮಾಡಿ ಈಗೋ ಆ ಮುಳ್ಳಿನ ಪದೆ ಹತ್ತಿ ಉರಿತಿರುವುದನ್ನ ನೋಡೋದಕ್ಕಾಗಿ ಹತ್ತಿರಕ್ಕೆ ಮೋಶೆ ಹೋದನು ಎಂಬುದ ಹಾಗೆ ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇದರಲ್ಲ ಇಲ್ಲೇ ಯಾಕೆ ನಿಮ್ಗೆಲ್ಲ ನಿದ್ದೆವನ್ನ ಕಾಣ್ತಿದ್ದ ಅನ್ಸುತ್ತೆ. ಏನಂತ ಹತ್ತಿರಕ್ಕೆ ಹೋದಾಗ ಆ ಮುಳ್ಳಿನ ಪದೆ ಒಳಗಂದ್ರ ಬೆಂಕಿ ಒಳಗಿಂದ ದೇವರ ಶಬ್ದ ಹೊರಟು ಬರ್ತಾ ಇದೆ. ಮೋಶೆಯೇ ಮೋಶೆ ಎಂಬುದಾಗಿ ದೇವರು ಮೋಶೆನ ಹೆಸರು ಹಿಡಿದು ದೇವರು ಕರೆದನೆಂಬುದಾಗಿ ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಹೆಸರು ಹಿಡಿದು ದೇವರು ಹೇಳ್ತಾ ಇದ್ದಾರೆ. ಏನಪ್ಪ ಎಂಬುದಾಗಿ ಹೇಳುವಾಗ ಮೋಶೆಯೇ ಈಗೋ ಇಸ್ರಾಯೇಲ್ ಜನರನ್ನ ಪಾರರ ದಾಸದಿಂದ ಬಿಡಿಸುವುದಕ್ಕಾಗಿ ಈಗೋ ನಾನು ನಿನ್ನನ್ನು ಕಳಿಸುತ್ತೇನೆ ಬಾ ಎಂಬುದಾಗಿ ದೇವರು ಮೋಶೆಯನ್ನ ಕರೆದನೆಂಬುದಾಗಿ ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಕರೆದ್ರು ನೋಡ್ರಿ, ಐಗುಪ್ತ ದೇಶದಿಂದಲೇ ಏನಾಗಿದ್ದಾನೆ ಮೋಶೆ? ಓಡಿ ಬಂದಿದ್ದಾನೆ.
ಅದೇ ಐಗುಪ್ತ ದೇಶದಲ್ಲಿಯೇ ನಿನ್ನನ್ನು ಅಧಿಕಾರಿಯಾಗಿ ನ್ಯಾಯಾಧಿಪತಿಯಾಗಿ ಇಟ್ಟವರು ಯಾರು ಎಂಬುದಾಗಿ ಈ 3 ಪ್ರಶ್ನೆಯನ್ನು ಕೇಳಿದಲ್ಲಿ ಮೋಶೆ ಐಗುಪ್ತ ದೇಶದಲ್ಲಿ ಅದೇ ಜನರ ಮಧ್ಯದಲ್ಲಿ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಮೋಶೆಗೆ, ಏನ್ ಗೊತ್ತಾ ಮೋಶೆಗೆ, ಯಾರು ನಿನ್ನನ್ನ ಈಗ ಅಧಿಕಾರಿ ಆಗಿ ನ್ಯಾಯಾಧಿಪತಿ ಆಗಿ ಇಟ್ಟವರು ಯಾರು ಎಂಬುದಾಗಿ ಯಾವ ಜನರು ಕೇಳಿದ್ರು ಅದೇ ಜನರಿಗೆ ಈಗ ನೀನು ಹೋಗಿ ಹೇಳು, ನಿನ್ನನ್ನ ನ್ಯಾಯಾಧಿಪತಿಯಾಗಿ ಅಧಿಕಾರಿಯಾಗಿ ಈಗ ದೇವರು ನನ್ನನ್ನು ನೇಮಿಸಿ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂಬುದಾಗಿ ಈ ಒಂದು ಮಾತನ್ನ ಹೇಳುವುದಕ್ಕಾಗಿ ನಾನು ನಿನ್ನ ಕರೀತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಿನ್ನ ಜೀವಿತದಲ್ಲಿ ಈಗ ಯಾರು ನಿನ್ನ ಪ್ರಶ್ನೆ ಮಾಡಿದರೋ ಅದೇ ಜನರ ಮಧ್ಯದಲ್ಲಿ ದೇವರು ಮೋಶನ ಯಾವ ರೀತಿಯಾಗಿ ನಡೆಸಿದ್ರು, ಎಲ್ಲಿ ಅವಮಾನಿಗೆ ನಿಂದನೆ ಒಳಗಾಗಿದ್ರು ಅದೇ ಸ್ಥಳದಲ್ಲಿ ದೇವರು ಮೋಶನ ನೇಮಿಸಿದ ಪ್ರಕಾರವಾಗಿ ನನ್ನನ್ನು ನಿನ್ನನ್ನು ಕೂಡ ದೇವರು ನೇಮಿಸುವಂತವರಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಮೋಶೆ ಹೇಳ್ತಾ ಇದ್ದಾರೆ, ದೇವರೇ ನಾನಲ್ಲಿ ಹೋಗಿ ನಿಲ್ಲುವುದಕ್ಕಾಗ್ಲಿ, ಫರೋಹನ ಮುಂದೆ ನಿಲ್ಲುವುದಕ್ಕಾಗ್ಲಿ, ದೇವರೇ ಇಸ್ರಾಯೇಲರನ್ನು ಹೊರತರುವುದಕ್ಕಾಗ್ಲಿ ನಾನು ಎಷ್ಟರವನು ಎಂಬುದಾಗಿ ಹೇಳಿದಾಗ ಈಗ ದೇವರು ಮೋಶೆಗೆ ಹೇಳಿದ್ರು, ಮೋಶೆಯೇ ನಾನೇ ನಿನ್ನ ಸಂಗಡ ಇರುವೆನು. ಹಲ್ಲೆಲೂಯಾ. ಯಾರಿರುವರು? ನಾನೇ ನಿನ್ನ ಸಂಗಡ ಇರುವೆನು ಎಂಬುದಾಗಿ ಅಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಮೋಶೆ ಸಂಗಡ ದೇವರು ಮಾತನಾಡ್ತಾ ಇದ್ದಾರೆ. ಏನಪ್ಪ ಎಂಬುದಾಗಿ ಅಲ್ಲಿ ಅದೇ ಐಗುಪ್ತ ದೇಶದಿಂದ ಈಗ ಕೊಲೆ ಮಾಡಿದ್ರೆ ಎಂಬುದಾಗಿ ಹೇಳಿ ಎದುರ್ಕೊಂಡು ಓಡ್ಕೊಂಡು ಬಂದೆ ಅಲ್ಲವೇ, ಈಗ ಇನ್ನು ಮುಂದೆ ನೀನು ಕೊಲೆ ಮಾಡುವಂತ ವ್ಯಕ್ತಿ ಅಲ್ಲ, ಜನರನ್ನ ಇಕ್ಕಟ್ಟುಗಳಿಂದಲೂ ಆ ಬಂಧನಗಳಿಂದಲೂ ದಾಸತ್ವದಿಂದಲೂ ಬಿಡಿಸಿ ಅದೇ ಕ್ಷಣದಲ್ಲಿ ನಿನ್ನ ತಲೆ ಎತ್ತುವ ರೀತಿಯಲ್ಲಿ ನಾನು ಮಾಡುವಂತ ದೇವರಾಗಿದ್ದೇನೆ ಎಂಬುದಾಗಿ ದೇವರ ಆತ್ಮನ ಬಹಳ ಸ್ಪಷ್ಟವಾಗಿ ದೇವರ ಆತ್ಮನ ಮಾತನಾಡ್ತಾರೆ. ಏನಂತೆ ಮೋಶೆ ಎಲ್ಲಿ ಅದು ಯೋಚನೆ ಮಾಡಿರುವ ಪ್ರಿಯ ದೇವರ ಮಕ್ಕಳು, ಮೋಶೆ ದೇವರ ಬಳಿ ದೇವರೇ ಅವರು ಜಗಳ ಆಡ್ತಿದ್ರು ಸ್ವಾಮಿ, ಅವರನ್ನ ಬಿಡಿಸಬೇಕಾಗಿ ನಾನು ಅವರ ಬಳಿಗೆ ಹೋದೆ, ಯಾಕೆ ನೀವಿಬ್ರು ಈ ರೀತಿಯಾಗಿ ನೀವು ಮಾಡ್ತಾ ಇದ್ರಿ ಎಂಬುದಾಗಿ ನಾನು ಅವರಿಗೆ ಕೇಳಿದೆ. ದೇವರೇ ಅವ್ರು ಕೇಳಿದಂತ ಸಮಯ ಇಬ್ಬರೇ ಅಲ್ಲವೇ, ಯಾಕೆ ಜಗಳ ಮಾಡ್ತೀರಿ ಎಂಬುದಾಗಿ ಕೇಳಿದಾಗ ನಾನು ಏನ್ ಕೇಳಿದೆ, ಸ್ವಾಮಿ ಈ ರೀತಿಯಾಗಿ ಹೊಡೆದಾಡ್ಕೊಂಡು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ, ನೀವೆಲ್ಲ ಒಂದೇ ಅಲ್ಲವೋ ಎಂಬುದಾಗಿ, ನೀವು ಇಬ್ಬರೇ ಅಲ್ಲವೇ ಇಬ್ಬರುವೇ ಎಂಬುದಾಗಿ ಕೇಳಿದಾಗ ಆತನ ಅವನಿಗೆ ನೀನು ನ್ಯಾಯಾಪದಿಲ್ಲ, ನೀನು ಅಧಿಕಾರಿನೇ ಎಂಬುದಾಗಿ ಮಾತನ್ನು ಕೇಳಿದಾಗ ಮೋಶೆ ನೊಂದುಕೊಂಡು ಅಲ್ಲಿಂದ ಆತನ ಹೊರಟು ಅಲ್ಲಿಂದ ಹೊರಟು ಹೋಗುವಾಗ ಇವತ್ತು ನನ್ನ ನಿನ್ನ ಜೀವಿತದಲ್ಲೂ ಅಷ್ಟೇ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾನು ಎಷ್ಟೋ ನೊಂದುಕೊಂಡು ಆ ಒಂದು ಸ್ಥಳದಲ್ಲಿ ಜಾಗದಲ್ಲಿ ಇರುವಾಗ ಆದ್ರೆ ಯೇಸು ಸ್ವಾಮಿ ಪ್ರಿಯ ದೇವರ ಮಕ್ಕಳೇ ಬೆಳಗ್ಗೆ ಆತನ ಮಾತನಾಡ್ತಾ ಇರುವಂತ ವಿಷಯ, ಮೋಶೆ ನೊಂದುಕೊಂಡು ಅಲ್ಲಿಂದ ಹೊರಟು ಹೋದಂತ ಸಮಯದಲ್ಲಿ ತಿಳ್ಕೊಂಡನು, ಇನ್ನು ಮುಂದೆ ತಿರುಗಿ ನಾನು ಐಗುಪ್ತ ದೇಶಕ್ಕೆ ಬರೋದಕ್ಕಾಗುದಿಲ್ಲ. ದೇವರ ಮಕ್ಕಳಲ್ಲಿ ಯೋಚನೆ ಮಾಡಿ ಅವನ ಆ ರೀತಿಯಾಗಿ ನೊಂದುಕೊಂಡು ಹೋಗುವಾಗ ಅದರಿಂದಲೇ ಪ್ರಿಯ ದೇವರ ಮಕ್ಕಳ ಅನೇಕ ಪ್ರಶ್ನೆಗಳನ್ನ ಮೋಶೆ ದೇವರ ಮುಂದೆ ಕೇಳೋದಕ್ಕೆ ಅದೇ ಕಾರಣ. ದೇವರೇ ಈ ಫರೋಹನ ರಾಜನ ಒಂದು ಕಡೆ ನನ್ನನ್ನು ಕೊಲ್ಲಬೇಕೆಂಬುದಾಗನು ಪ್ರಯತ್ನಿಸ್ತಾ ಇದ್ದೇನೆ, ಈಗೋ ನಮ್ಮ ಜನರೇ ಇಬ್ರಿಯರೇ ನಿನ್ನ ಅಧಿಕಾರಿಯಾಗಿಟ್ಟವನು ಯಾರು, ನ್ಯಾಯಾಧಿಪತಿಯಾಗಿಟ್ಟವನು ಯಾರು ಎಂಬುದಾಗಿ ಅನೇಕರು ನನ್ನನ್ನು ನೋಡಿ ದೇವರೇ ಅವರು ಅನೇಕರನ್ನು ನೋಡಿ ಪ್ರಶ್ನೆ ಮಾಡಿರುವಾಗ ನಾನು ಹೇಳ್ತೇನೆ, ತಿರುಗಿ ಅದೇ ಜನರ ಬಳಿಗೆ ಹೋಗಲಿ ಸ್ವಾಮಿ, ಅಲ್ಲಿ ಹೋಗಿ ಅವ್ರ ಮಧ್ಯದಲ್ಲಿ ಏನೆಲ್ಲ ನಾನು ಮಾಡಲಿ ಎಂಬುದಾಗಿ, ದೇವರೇ ಏನ್ ಅಧಿಕಾರಿ ನನ್ನಲ್ಲಿ ಇದೆ ಸ್ವಾಮಿ ಎಂಬುದಾಗಿ ಮೋಶೆ ದೇವರ ಬಳಿ ಆತರ ಕೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಮೋಶೆ ದೇವರ ಬಳಿಯಲ್ಲಿ ಕೇಳಿದಾಗ ದೇವರೇ ಅವ್ರು ಒಂದು ವೇಳೆ ನನ್ನ ಪ್ರಶ್ನೆ ಮಾಡ್ತಾರೆ ಸ್ವಾಮಿ, ಮೊದಲೇ ಪ್ರಶ್ನೆ ಮಾಡಿದ್ರು ನಿನ್ನ ಅಧಿಕಾರಿಯಾಗಿ ಇಟ್ಟವರು ಯಾರು, ನ್ಯಾಯಾಧಿಪತಿಯಾಗಿ ಇಟ್ಟವರು ಎಂಬುದಾಗಿ ಅನೇಕ ಸಾರಿ ಅವರು ನನ್ನನ್ನು ಪ್ರಶ್ನೆ ಮಾಡಿದರೆ, ಈಗ ತಿರುಗಿ ಹೋಗಿ ನಿಮ್ಮನ್ನ ಐಗುಪ್ತ ದೇಶದಿಂದ ಫರೋಹನ ದಾಸನ ಬಿಡಿಸೋದಕ್ಕೋಸ್ಕರ ದೇವರನ್ನು ಇಟ್ಟಿದ್ದಾರೆ ಎಂಬುದಾಗಿ ನಾನು ಹೋಗಿ ಹೇಳಿದ್ರೆ, ಯೇಸುವೆ ದೇವರೇ ಅವ್ರು ನನ್ನ ಮಾತು ನಂಬ್ತಾರ ಎಂಬುದಾಗಿ ಮೋಶೆ ದೇವರ ಬಳಿಯಲ್ಲಿ ಅದನ್ನು ಕೇಳಿದ.
ದೇವರು ಹೇಳ್ತಾ ಇದ್ರೆ ಮೋಶೆಗೆ, ನಿನ್ನ ಕೈಲಿರುವುದು ಏನೆಂಬುದಾಗಿ ಹೇಳಿದಾಗ ಕೋಲು, ಆ ಕೋಲನ್ನು ಬಿಸಾಕಿ ಎಂಬುದಾಗಿ ಹೇಳಿದಾಗ ಅದು ಹಾವಾಗಿ ಮಾರ್ಪಟ್ಟು, ತೆಗೆದುಕೋ ಎಂಬುದಾಗಿ ಹೇಳಿದಾಗ ಅದು ಕೋಲಾಗಿ ಮಾರ್ಪಟ್ಟು. ದೇವರು ಹೇಳಿದ್ರು, ಈಗ ನಿನ್ನ ಕೈಲಿ ಅವಾಗ ಅಧಿಕಾರ ಇರಲಿಲ್ಲ, ನಿನ್ನ ಕೈಲಿ ಏನು ಇರಲಿಲ್ಲ, ಆದರೆ ನಿನ್ನ ಕೈಯಲ್ಲಿ ಅಧಿಕಾರದ ದಂಡವನ್ನು ನಾನು ಕೈಲಿ ಕೊಟ್ಟಿದ್ದೇನೆ, ಆ ಅಧಿಕಾರ ನಿನ್ನ ಕೈಯಲ್ಲಿದೆ, ಆ ಅಧಿಕಾರ ನೀನು ಉಪಯೋಗಿಸಿ ಎಂಬುದಾಗಿ ದೇವರು ಮೋಶೆಗೆ ಹೇಳಿದ್ರು. ಪ್ರಿಯ ದೇವರ ಮಕ್ಕಳೇ, ಹಾಗಾದ್ರೆ ಇವತ್ತು ದೇವರು ನಿನ್ನೊಟ್ಟಿಗೆ ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ಈಗ ನಾನು ನಿನಗೆ ಕೊಟ್ಟಿರುವಂತ ಈ ಅಧಿಕಾರವನ್ನ ನೀನು ಉಪಯೋಗಿಸುವುದಾದರೆ ಆ ಕಾರ್ಯ ನಿನ್ನ ಜೀವಿತದಲ್ಲಿ ಅದು ನಡೆಯುವಂತದ್ದಾಗಿದೆ ಎಂಬುದಾಗಿ ದೇವರು ಆತನ ಬಹಳ ಶಕ್ತಿಯಾಗಿ ಆತನ ಹೇಳ್ತಾರೆ. ಹಲ್ಲೆಲೂಯಾ. ಮೋಶೆ ಬಂದ ಆಗ ಪ್ರಶ್ನೆ ಮಾಡಿದ್ರೆ ಅವರು, ದೇವರು ನನ್ನ ಕರ್ಕೊಂಡ್ ಬಂದಿದ್ದೇನೆ ಇಸ್ರಾಯೇಲ್ ಜನರಲ್ಲಿ ನಿಮ್ಮನ್ನೆಲ್ಲ ಐಗುಪ್ತ ದೇಶದ ಬಿಡಿಸೋದಕ್ಕೋಸ್ಕರ. ನೋಡ್ರಿ, ಅಲ್ಲಿ ಕೈಯನ್ನ ತೆಗೆದುಕೊಂಡು ತನ್ನ ಬಟ್ಟೆ ಇಟ್ಕೊಂಡಾಗ ಕೈಯೆಲ್ಲ ಏನಾಯ್ತು? ತೊನ್ನತ್ತು. ತೆಗೆದಾಗ ಶುದ್ಧವಾಯ್ತು. ಈ ರೀತಿ ಮಾಡಿದ ಎಲ್ಲ ಮಾಡಿಸದವರಲ್ಲಿ ನಂಬಿಕೆ ಬರಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ಹಾಗಾದರೆ ಇಲ್ಲಿ ದೇವರ ಉದ್ದೇಶ, ಆ 3 ಜನರು ಏನ್ ಪ್ರಶ್ನೆ ಮಾಡಿದ್ರು? ಇಬ್ರೇ ಇದ್ರು ಅಲ್ವಾ? ಅಲ್ಲಿದ್ದರು ಇಬ್ರೇ. ನಾನು ಅಧಿಕಾರಿಯಾಗಿ ಇಟ್ಟಿದ್ದಾನ, ನ್ಯಾಯಾಧಿಪತಿಯಾಗಿ ಇಟ್ಟಿದ್ದಾನ, ಅಧಿಕಾರ ಕೊಟ್ಟವ್ರು ಯಾರು ಎಂಬುದಾಗಿ ಕೇಳೋದು 3 ಜನ ಇದ್ರು. ಅದಕ್ಕೋಸ್ಕರ ಇಬ್ರನ್ನ ಎದುರಿ ಓಡೋದ ಮೋಶೆ, ಅವನು ಸೇರಿ 3 ಜನ ಏನ್ ಮಾಡ್ದ? ಅವ್ರಿಬ್ರು ಪ್ರಶ್ನೆ ಮಾಡಿದಕ್ಕೆ ಓಡೋದ. ಆದರೆ ಪ್ರಿಯ ದೇವರ ಮಕ್ಕಳೇ, ಇದಕ್ಕೆ ಎದುರಿ ಓಡಿ ಹೋದಂತ ಮೋಶೆಯನ್ನ ದೇವರು ಕರೆದು, ಬರೀ ಇವ್ರಿಬ್ಬರಿಗಾಗಿ ನೀನು ಹೆದರಬೇಡ, ಈ ಇಬ್ಬರ ಪ್ರಶ್ನೆಗೆ ನೀನು ಹೆದರಬೇಡ, ಭಯ ಪಡಬೇಡ. ಆದರೆ ಇಬ್ರು ನ್ಯಾಯ ನಿರ್ವಹಿಸಕ್ಕಾಗಿ ಎದುರಂತ ಮೋಶೆಯನ್ನ 40 ಲಕ್ಷ ಇಸ್ರಾಯೇಲ್ ಜನರಿಗೆ ದೇವರು ನ್ಯಾಯಾಧಿಪತಿಯಾಗಿ ದೇವರು ಮೋಶೆಯನ್ನ ದೇವರು ನೇಮಿಸಿದ್ರೆ ಎಂಬುದ. ಹಾಗಾದರೆ ಇವತ್ತು ನಾನು ನೀನು ಚಿಕ್ಕದನ್ನ ನೋಡ್ತಾ ಇದ್ದೇವೆ ಹೊರತು ಆದ್ರೆ ದೊಡ್ಡದನ್ನ ನೋಡ್ತಾ ಇಲ್ಲ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ಯಾವ ಪರೋನ ಮುಂದೆ ಎದುರಿ ಓಡೋದನ ಅದೇ ಪರೋನ ಮುಂದೆ ಮೋಶೆ ನಿನ್ನ ತಲೆ ಎತ್ತಲ್ಪಡೋ ರೀತಿಯಲ್ಲಿ ನಾನು ನಿನ್ನನ್ನು ನಡೆಸುವಂತ ದೇವರಾಗಿದ್ದೀನಿ ಎಂಬುದಾಗಿ ಅಲ್ಲಿ ದೇವರು ಮೋಶೆ ಸಂಗಡ ದೇವರು ಮಾತನಾಡುತ್ತಾರೆ. ಹಲ್ಲೆಲೂಯಾ. ಯಾರು ಮಾತಾಡ್ತಾರೆ? ನಮ್ ಗಂಟು ನಾವು ಆಗ್ತೀವಿ ಅಷ್ಟೇ ಅಲ್ವಾ? ನಮ್ ಗಂಟು ನಾವು ಆಗ್ತೀವಿ. ಹಾಗಾದ್ರೆ ನೀವುಗಳು ಏನು ಯೋಚನೆ ಮಾಡಿದ್ರೆ, ಆಲೋಚನೆ ಮಾಡಿದ್ರೆ ಎಂಬುದಾಗಿ ನಮಗೆ ಗೊತ್ತಿರಲ್ಲ. ಆದ್ರೆ ದೇವರಿಗೆ ಸ್ಪಷ್ಟವಾಗಿ ಗೊತ್ತಾಗುವಂತದ್ದಾಗಿದೆ. ಅಲ್ಲೇನ್ರಿ? ಅರ್ಥ ಆಗ್ತಿದೆ? ಅರ್ಥ ಆಗ್ತಿದೆ? ಈ ಹೊಸ ವರ್ಷದಲ್ಲಿ ದೇವರು ಅದಕ್ಕೆ ನಿಮ್ಮನ್ನು ಕುರಿತು ದೇವರು ಮಾತನಾಡುವಂತ ಕಾರ್ಯ ಸಂಭವ. ದೇವರ ಆತ್ಮನಿಗೆ ತಿಳಿಸುವಂತವರಿಗೆ ದೇವರ ಆತ್ಮಲ್ಲಿ ಯಾರ ಸಂಗಡ ದೇವರು ಮಾತನಾಡೋದಕ್ಕೆ ಹೇಳ್ತಾರೆ, ಯಾರ ಸಂಗಡ ದೇವರ ಆತ್ಮನ ಆಲೋಚನೆ ಹೇಳೋದಕ್ಕೆ ಹೇಳ್ತಾರೆ. ಯಾಕಂದ್ರೆ ದೇವರ ಶಕ್ತಿ ಬಲವಾಗಿ ಚಲಿಸ್ತಿರೋದ್ರಿಂದ ಈ ಸಮಯದಲ್ಲಿ ದೇವರ ಆತ್ಮನ ಬಹಳ ಸ್ಪಷ್ಟವಾಗಿ ದೇವರ ಆತ್ಮನ ಏನ್ ಮಾಡ್ತಾನೆ? ಮಾತನಾಡ್ಬಾರ್ದು. ಪಟ್ಟಸಿತ ಇಲ್ಲ ಅಲ್ಲ? ಪಟ್ಟಸು ಬಿರಿಯಾನಿ ಕೊಡ್ತೀವಿ ಮಧ್ಯಾಹ್ನಕ್ಕೆ, ಯೋಚನೆ ಮಾಡ್ತಾರೆ. ಏನ್ ಕೊಡ್ತೀವಿ? ಬಿರಿಯಾನಿ ಕೊಡ್ತೀವಿ. ಓಕೆ. ಹಾಗಾದ್ರೆ ಇಲ್ಲಿ ದೇವರ ಸಮ್ಮುಖದಲ್ಲಿ ಬರುವಾಗ ನಾನು ನೀನು ಪ್ರತಿಯೊಬ್ಬರು ದೇವರ ಸಮ್ಮುಖದಲ್ಲಿ ಇವತ್ತು ದೇವರು ಮಾತಾಡಿದ ಕಾರ್ಯ, ಮಗನೇ ಮಗಳೇ, ಈಗೋ ನಿನ್ನ ಅವಮಾನಕ್ಕೆ ಒಳಗಾಗಿ, ಎಲ್ಲಿ ಅವಮಾನಕ್ಕೆ ನೀನು ಒಳಗಾಗಿದೆಯೋ ಅಲ್ಲೇ ನಿನಗೆ 2ರಷ್ಟು ಮಾನವನ ಕೊಡೋದಕ್ಕೆ ನಮ್ಮ ಶಕ್ತನಾದಂತ ದೇವರಾಗಿದ್ದೀನಿ ಎಂಬುದಾಗಿ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಮಾತನಾಡುವಂತ ಕಾರ್ಯಗಳಾಗಿದೆ. ಹಲ್ಲೆಲೂಯಾ ಅಲ್ವಾ? ಈಗ ನೋಡ್ರಿ, ದೇವರು ಹೆಂಗೆ ಸ್ಪಷ್ಟವಾಗಿ ನಮ್ಮ ಸಂಗಡ ದೇವರು ಮಾತನಾಡ್ತಾ ಹೋಗ್ತಾರೆ. ದೇವರು ನಮ್ಮ ಸಂಗಡ ಯಾವ ರೀತಿಯಾಗಿ ಏನು ಅವಮಾನಕ್ಕೆ ಒಳಗಾದಂತ ಸ್ಥಳದಲ್ಲಿ, ಜಾಗದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅಲ್ಲೇ ನಿನಗೆ 2ರಷ್ಟು ಮಾನವನ ಕೊಡುವಂತ ದೇವರಾಗಿದ್ದೀನಿ ಎಂಬುದಾಗಿ ದೇವರಾತ್ಮನ ಬಹಳ ಸ್ಪಷ್ಟವಾಗಿ ಏಕೆ ಕಾಡ ಗೊತ್ತಾ? ನೋಡ್ರಿ ಪ್ರಿಯ ದೇವರ ಮಕ್ಕಳೇ, ಮರಿಯನ ಕುರಿತು ನೋಡುವಾಗ ಅನೇಕ ಜನರು ಹೇಳಿದ್ರು ಮರಿಯನ ಕುರಿತು, ಇವಳೊಬ್ಬಳ ವ್ಯಭಿಚಾರಿಣಿ,
ಇವಳು ಬೇರೆ ಜನರೊಟ್ಟಿಗೆ ಒಂದು ಸಂಬಂಧ ಇಟ್ಕೊಂಡಂತವಳು ಎಂಬುದಾಗಿ ಅನೇಕರು ಅಲ್ಲಿ ಕೂತು ಹೇಳ್ತಿರುವಾಗ, ಅನೇಕರು ಪ್ರಶ್ನೆ ಮಾಡ್ತಿರುವಾಗ, ಯೇಸು ಸ್ವಾಮಿ ಈಗೋ ಆ ಮರಿಯಳ ಕುರಿತು ದೇವರು ಹೇಳ್ತಾ ಇದ್ದಾರೆ, ಮರಿಯಳೇ ಎಲ್ಲಿ ಅವಮಾನಕ್ಕೆ ಒಳಗಾದಿಯೋ, ಎಲ್ಲಿ ನಿಂದನೆಗೆ ಒಳಗಾದಿಯೋ, ಅದೇ ಜನರು ಈಗ ನಿನ್ನನ್ನು ಮಹಿಮೆ ಪಡಿಸೋ ರೀತಿಯಲ್ಲಿ ನಾನು ನಡೆಸುವಂತ ದೇವರಾಗಿದ್ದೇನೆ ಎಂಬುದಾಗಿ ಎಲ್ಲಾ ಜನರ ಮಧ್ಯದಲ್ಲಿ ದೇವರು ಮರಣ ವಿಷಯವಾಗಿ ಅಲ್ಲಿ ದೇವರು ಪ್ರಕಟಿಸಿದ್ರು ಅಲ್ವಾ? ಹೌದಲ್ಲೇನ್ರಿ? ಪ್ರಕಟಿಸಲಿಲ್ವಾ? ದೇವರೊಳಗೆ ಒಂದು ಮಾತು ಹೇಳ್ತಾರೆ, ಪ್ರಿಯ ದೇವರ ಮಕ್ಕಳೇ, ಈಗೋ ಇವತ್ತು ನೀನು ಈ ವಿಷಯದಲ್ಲಿ ನಿನ್ನ ವಿಷಯವಾಗಿ ಅನೇಕ ಕಡೆ ಸಾರಲಾಗ್ತದೆ, ನಿನ್ನ ವಿಷಯವಾಗಿ ಅನೇಕ ಕಡೆ ಹೇಳೋ ರೀತಿಯಲ್ಲಿ ಈಗ ನಾನು ಮಾಡುವಂತ ದೇವರಾಗಿದ್ದೇನೆ ಎಂಬುದಾಗಿ. ಆದ್ರೆ 2000 ವರ್ಷದಿಂದಲೇ ಯೇಸು ಸ್ವಾಮಿ ಹೇಳಿದಂತ ಮಾತು ಈಗಲೂ ಸ್ವಲ್ಪ ಏನಾಗ್ತಾ ಇದೆ, ನೆರವೇರ್ತಾ ಇದೆ ಅಲ್ವಾ? ನಡೀತಿದೆ ಅಲ್ವಾ? ಹಾಗಾದ್ರೆ ಇವತ್ತು ನಿನ್ನ ಜೀವಿತದಲ್ಲಿ ದೇವರೇ ನನಗಾದಂತ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ ದೇವರು ಕೊಡುವಂತ ಇದಾದಂತ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ದೇವರು ಇದರಲ್ಲಿ ಮೋಶೆ ಜನ ನಿನ್ನ ಪ್ರಶ್ನೆ ಮಾಡಿದ್ರಲ್ವಾ, ಏನಂತ? ಅಧಿಕಾರಿಯಾಗಿ ನ್ಯಾಯಾಧಿಪತಿಯಾಗಿ ಇಟ್ಟವನು ಯಾರೆಂಬುದಾಗಿ ಬರೀ ಮಾತಲ್ಲಿ ಹೇಳಿದ್ರು. ಆದ್ರೆ ಅದೇ ಇಬ್ರಿಯರು ಹೇಳಿದ್ರಲ್ವಾ, ಆದ್ರೆ ಅದೇ ಇಬ್ರಿಯರ ಮಧ್ಯೆಗೆ ನಾನು ಕಳಿಸ್ತಾ ಇದ್ದೇನೆ, ಏನ್ ಅಧಿಕಾರಿ ಇದೆ ಎಂಬುದಾಗಿ ಅವ್ರು ಹೇಳಿದ್ರು. ಈಗ ಅದೇ ಇಬ್ರಿಯರ ಮಧ್ಯದಲ್ಲಿ ನಿನ್ನ ಮುಖಾಂತರವಾಗಿ ನಾನು ಮಾಡುವಂತ ಅನೇಕ ಅದ್ಭುತ ಕಾರ್ಯಗಳು, ಎಲ್ಲ ಮಾತು ಕಾರ್ಯಗಳು ಅವರ ಕಣ್ಣುಗಳಲ್ಲಿ ಕಾಣುವಂತದ್ದಾಗಿದೆ. ಯಾಕಂದ್ರೆ ಮೋಶೆ ಎಲ್ಲವನ್ನು ದೇವರ ಅಧಿಕಾರದಿಂದ ಮಾಡ್ತಾ ಇದ್ದೇನೆ ಹೇಳಿದ್ರಲ್ವಾ? ನೋಡ್ರಿ, ಇಸ್ರಾಯೇಲ್ ಜನರು ಮೋಶೆ ಐಗುಪ್ತ ದೇಶಕ್ಕೆ ಕರ್ಕೊಂಡು ಬರ್ತಾ ಇದ್ದೇನೆ, ಎಲ್ಲ ಪ್ರಯಾಣ ಮಾಡ್ಕೊಂಡು ಬಂದ್ರು. ಫರೋನ ರಥಗಳೆಲ್ಲ ಬರ್ತಾ ಇದಾರೆ ನಿಂಬಾಲಿಸ್ಕೊಂಡು, ಸಮುದ್ರದ ಬಳಿಗೆ ಬಂದು ನಿಂತ್ಕೊಂಡ್ರು. ಹೋಗಕ್ಕೆ ಆ ಕಡೆನೂ ಜಾಗ ಇಲ್ಲ, ಈ ಕಡೆನೂ ಜಾಗ ಇಲ್ಲ, ನಡು ನಂತರ ನಿಂತಿದ್ದಾರೆ. ಜನರೆಲ್ಲ ನೋಡಿ ಅವ್ರಿಗೆ ಹೇಳ್ತಾ ಇದ್ರೆ ಮೋಶೆಗೆ, ಅರಣ್ಯದಲ್ಲಿ ಎಲ್ಲೂ ಜಾಗ ಇಲ್ಲ ಎಂಬುದಾಗಿ ನೆನೆಸಿ ಈ ಸಮುದ್ರದಲ್ಲಿ ನಮ್ಮನ್ನ ಸಾಯಿಸೋದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ? ಅಲ್ಲ ಅವಮಾನ ಮಾಡ್ತಾ ಇದ್ದಾರೆ ಅವರಿಗೆ. ಹೌದಲ್ಲೇನ್ರಿ? ಹೋಗಿ ಮೋಶೆ ದೇವರ ಬಳಿ ಹೇಳ್ತಾ ಇದ್ದಾರೆ, ದೇವರೇ ಜನರಿಗೆ ಹೇಳ್ತಾರೆ ಏನ್ ಮಾಡ್ಲಿ ಎಂಬುದಾಗಿ ಹೇಳುವಾಗ ದೇವರು ಹೇಳಿದ್ರು, ಮೋಶೆ ನೀ ನನಗೆ ಮರೆಯುವುದೇನೋ? ಯಾಕೆಂದ್ರೆ ನಿನ್ನ ಕೈಲಿ ಅಧಿಕಾರ ಇದೆ. ನಿನ್ನ ಕೈಲಿ ಕೊಟ್ಟಿರುವಂತಹ ಅಧಿಕಾರವನ್ನ, ಆ ಕೋಲನ್ನ ಈ 40 ಲಕ್ಷ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ನೀನು ಅದನ್ನು ಉಪಯೋಗಿಸಿ ಎಂಬುದಾಗಿ ದೇವರು ಹೇಳಿದ್ರು. ಪ್ರಿಯ ದೇವರ ಮಕ್ಕಳು, ಹಾಗಾದ್ರೆ ಇವತ್ತು ನಾನು ನೀನು ದೇವರು ನನಗೂ ನಿನಗೂ ಕೊಟ್ಟಂತ ಆ ಅಧಿಕಾರವನ್ನ ಏನ್ ಮಾಡ್ತಾ ಇಲ್ಲ, ಉಪಯೋಗಿಸ್ತಾ ಇಲ್ಲ. ತಪ್ಪೇ ಅದು, ದೇವ್ರದ ನಮ್ದೆ. ನೋಡ್ರಿ, ಅಲ್ಲಿ ಅವಮಾನಗೊಳಪಡುವಾಗ ಆ ದೇವರ ಮಕ್ಕಳೇ ಮೋಶೆ ಹೋಗಿ ಈಗೋ ಆ ಕೋಲನ್ನ ಸಮುದ್ರ ಮೇಲೆ ಚಾಚಿದಾಗ ಈಗೋ ಆ ನೀರು ಹರಿತಿರೋ ಸಮುದ್ರ ವಿಭಾಗವಾಗಿ ನಿಂತುಕೊಂಡು ಅದು ಒಣ ನೆಲವಾಗಿ ಮಾರ್ಪಟ್ಟಾಗ ಇಸ್ರಾಯೇಲ್ ಜನರು ಆಶ್ಚರ್ಯಪಟ್ಟರು. ಏನಪ್ಪ ಎಂಬುದಾಗಿ ಹೇಳುವಾಗ ಅದನ್ನು ಯಾರು ಅಧಿಕಾರ ಕೊಟ್ರಿ ಎಂಬುದಾಗಿ ಹೇಳಿದ್ರು. ಅದೇ ಜನರು ಆಶ್ಚರ್ಯ ಪಡ್ತಾ ಇದ್ದಾರೆ. ಯಾಕಂದ್ರೆ ದೇವರು ಮೋಶೆ ಮೇಲೆ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮ್ಮ ಮೇಲೆ ದೇವ್ರು ಕೊಟ್ಟಿದ್ರೆ ನಮಗೂ ಏನಿಲ್ಲ. ಬೇರೆ ಮಾತಾಡ್ರಿ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳು, ಹಾಗಾದ್ರೆ ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನಲ್ಲಿ ಬರ್ಬೇಕೇನಂತಂದ್ರೆ, ನಾನು ಎಲ್ಲಿ ಅವಮಾನಕ್ಕೆ ಒಳಗಾಗ್ತಾ ಇದ್ದೀನೋ ಈ ದಿನದಲ್ಲಿ ದೇವರು ಹೇಳ್ತಾ, ನೀನು ಎಲ್ಲ ಅವಮಾನಕ್ಕೆ ಒಳಗಾಗ್ತಿದೆ ಎಂಬುದಾಗಿ ನೆನೆಸ್ಕೊಳ್ತಾ ಇದೆಯೋ ಅಲ್ಲೇ ನಿನ್ನನ್ನು ಸನ್ಮಾನ ಮಾಡುವ ರೀತಿಯಲ್ಲಿ ಈ ವರ್ಷದಲ್ಲಿ ದೇವರು ಮಾಡುವಂತ ಕಾರ್ಯವಾಗಿದೆ. ಎಲ್ಲಿ ನಿನ್ನ ಅವಮಾನಕ್ಕೆ ನಿಂದನೆಗೆ ಒಳಗಾಗಿದೆಯೋ ಅಲ್ಲಿ ನಿನ್ನೆಶವಾಗಿ ಅನೇಕರು ಸಾಕ್ಷಿ ಹೇಳೋ ರೀತಿಯಲ್ಲಿ ದೇವರು ಈ ವರ್ಷ ನಿನ್ನ ಜೀವಿತದಲ್ಲಿ ದೇವರನ್ನು ಏನ್ ಮಾಡ್ತಾನೆ, ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮಾಡುವಂತ ದೇವರಾಗಿದ್ದಾನೆ. ಮಾಡ್ಬೇಕಾ ಬೇಡ? ದೇವರು ಮಾಡ್ಬೇಕಾದ್ರೆ
ಈ ಸಮಯದಲ್ಲಿ ದೇವರ ಆತ್ಮನಿಗೆ ಬಹಳ ಸ್ಪಷ್ಟವಾಗಿ ಪರಿಶುದ್ಧಾತ್ಮನ ಬಹಳ ಸ್ಪಷ್ಟವಾಗಿ ಒಬ್ಬೊಬ್ಬರಿಗೆ ದೇವರಾತ್ಮನ ಹೇಳುವಂಥ ಕೆಲವು ವಿಷಯ ಆಲೋಚನೆಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ದೈವ ತಿಳಿಸುವಂಥ ವಿಷಯಗಳು ಬಾಗಿಟ್ಕೊಂಡು ಸಾಕಾಂತಾರಲ್ಲ ಯಾಕೆ ಗೊತ್ತಾಗ್ತದೆ. ಓಕೆ, ಮೊದಲಾಗಿ ಶಶಿಗಳ ಸೃಷ್ಟಿ ದೇವರಾತ್ಮ ಈ ರೀತಿಯ ಸ್ಪಷ್ಟವಾಗಿ